ಮೇಘಮಾಲೆಗೆ ಚಿಕ್ಕಂದಿನಿಂದ ಎಲ್ಲವೂ ಕಷ್ಟಗಳೇ. ಅವಳ ಸುತ್ತಲೂ ಅವಳವರೇ ಇದ್ದರೂ ಯಾಕೋ ಅನಾಥೆ ಎನ್ನುವ ಭಾವನೆ ಬರುತ್ತಿತ್ತು. ಅಮ್ಮ ರಜನಿ ಚಿಕ್ಕಂದಿನಲ್ಲೇ ಸತ್ತು ಹೋಗಿದ್ದಳು. ತಂದೆ ದೊರೆಸ್ವಾಮಿ ವ್ಯವಸಾಯದಲ್ಲಿ ವಿಶ್ರಾಂತಿ ಇಲ್ಲದೆ ಬ್ಯುಸಿಯಾಗಿದ್ದನು. ಇಷ್ಟಲ್ಲದೆ ಚಿಕ್ಕಮ್ಮ ಪದ್ಮ ಆ ಮನೆಯನ್ನು ಶಾಸಿಸುತ್ತಿದ್ದಳು. ಆಕೆಯ ಮಾತೇ ವೇದ. ತನ್ನ ಮಗಳು ರಮ್ಯಳನ್ನು ಆ ಮನೆಗೆ ವಾರಸುದಾರಳನ್ನಾಗಿ ಮಾಡಬೇಕು ಎಂದು ಹೊಂಚು ಹಾಕುತ್ತಿದ್ದಳು. ಅಷ್ಟು ಜನ ಇದ್ದರೂ ಆ ಮನೆಯಲ್ಲಿ ಒಂಟಿಯಾಗಿ ಮೇಘಮಾಲೆ ಇರುತ್ತಿದ್ದಳು. ಹಾಗೆ ಒಂದು ದಿನ ದೊರೆಸ್ವಾಮಿ, ಇಲ್ಲೋಡು ಪದ್ಮಾ, ಮಕ್ಕಳನ್ನ ಕರಿ. ನಾನು ಅವರಿಗೆ ನಮ್ಮ ತೋಟದಲ್ಲಿ ಬೆಳೆದ ಮೊದಲ ಮಾವಿನ ಹಣ್ಣು ತಂದಿದ್ದೀನಿ. ಬೇಗನೆ ಅವರನ್ನು ಕರಿ. ಅಮ್ಮ ರಮ್ಯಾ, ಬೇಗ ಬಾ, ನಿನಗಾಗಿ ಅಪ್ಪ ಏನ್ ತಂದಿದ್ದಾರೆ ನೋಡು. ರಮ್ಯಾ ತಂದೆ ತಂದ ಮಾವಿನ ಹಣ್ಣನ್ನು ತೆಗೆದುಕೊಂಡಳು. ಅದನ್ನು ತಿನ್ನುತ್ತಿರುವಾಗ ಅಲ್ಲಿಗೆ ಮೇಘಮಾಲೆ ಬರುತ್ತಾಳೆ. ಅದೇನಮ್ಮ, ನೀನೇ ತಿಂತೀಯಾ? ಅಕ್ಕ ಕೂಡ ಬಂದ್ಲಲ್ಲ, ಅವಳಿಗೂ ಕೂಡ ಸ್ವಲ್ಪ ಕೊಡು ತಾಯಿ. ನೀವು ತಂದಿದ್ದೇ ಒಂದು, ಅದರಲ್ಲಿ ಅರ್ಧ ಕೊಟ್ರೆ ಅದು ತಿಂದ ಹಾಗೆ ಆಗತ್ತಾ? ಬರ್ಬರುತ್ತಾ ನೀವು ಮಾಡೋ ಕೆಲಸಗಳು ಮಕ್ಕಳಿಗೆ ಅವಸ್ಥೆ ಪಡೋ ಹಾಗೆ ಮಾಡುತ್ತೀರಿ. ಇಲ್ನೋಡು ಮೇಘಮಾಲ, ಈ ಸಲ ತಂದಿದ್ದು ನೀನ್ ತಿಂದ್ಬಿಡು. ನೀನ್ ಹೋಗಿ ಅಡ್ಗೆ ಕೆಲಸ ನೋಡು. ಅದೇನೆ, ಅವಳಿಗೆ ಕೆಲಸ ಹೇಳ್ತಿದ್ಯಾ? ನೀನಿದ್ದೀಯಲ್ಲ. ಇದಕ್ಕೆ ನನಗೆ ಕೋಪ ಬರುತ್ತೆ. ಬೆಳೀತಾ ಇರೋ ಹುಡುಗಿಗೆ ಅಡ್ಗೆ ಕೆಲಸ ಬರ್ದಿದ್ರೆ ಹೇಗೆ? ನಾಳೆ ಮದ್ವೆಗ್ ಬಂದಾಗ ಅವಳಿಗೆ ಅಡಿಗೆ ಬಂದಿಲ್ಲ ಅಂದ್ರೆ ಜನ ನನ್ನನ್ ಬೈಯೋದಿಲ್ವಾ? ಅದಕ್ಕೆ ಅಡಿಗೆ ಕಲಿಸ್ತಾ ಇದ್ದೀನಿ. ಇಷ್ಟರಲ್ಲಿ ದೊರೆಸ್ವಾಮಿ ಹತ್ತಿರಕ್ಕೆ ಆ ಊರಿನ ದೊಡ್ಡ ಮನುಷ್ಯ ಬರುತ್ತಾನೆ. ನಮಸ್ಕಾರ ದೊರೆಸ್ವಾಮಿ ಅವರೇ. ಈ ಸಲ ನಿಮ್ಮ ಬೆಳೆನ ನನಗೆ ಕೊಟ್ರೆ ಚೆನ್ನಾಗಿರುತ್ತೆ. ರೇಟ್ ಬಗ್ಗೆ ನೀವೇನು ಯೋಚನೆ ಪಡಬೇಡಿ. ನೀವು ಹೇಳಿದ ರೇಟಿಗೆ ಬೆಳೆ ತಗೋತೀವಿ. ಬಹಳ ಸಂತೋಷ. ಇರಿ, ಕಾಫಿ ಕುಡಿಯೋರಂತೆ. ಏನೇ ಪದ್ಮಾ, ಸ್ವಲ್ಪ ಕಾಫಿ ತಗೊಂಡ್ ಬಾ. ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ಮೇಘಮಾಲ ಕಾಫಿ ತರುತ್ತಾಳೆ. ಆ ಮಗುವನ್ನು ನೋಡಿ ದೊಡ್ಡ ಮನುಷ್ಯ, ಈ ಹುಡುಗಿ ನಿಮ್ಮ ದೊಡ್ಡ ಮಗಳಲ್ವಾ? ತುಂಬಾ ದೊಡ್ಡವಳಾಗಿದ್ದಾಳೆ. ಅದೇನಮ್ಮ, ಆ ಕೈಗೆ ಗಾಯಗಳಾಗಿದೆ, ಎಲ್ಲಾದ್ರೂ ಬಿದ್ಯಾ? ಇಲ್ಲ ರೀ, ಅಡಿಗೆ ಮಾಡ್ತಿದ್ರೆ ಸುಟ್ಟೋಯ್ತು. ಆ ಗಾಯನೇ ಹೇಗಾಯ್ತು? ಏನಮ್ಮ ವಿಚಿತ್ರವಾಗಿದೆ. ನೀನ್ ಅಡಿಗೆ ಏನ್ ಮಾಡೋದು? ನಿನ್ ಚಿಕ್ಕಮ್ಮ ಪದ್ಮ ಇದ್ದಾಳಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಆ ಕೆಲಸಗಳೆಲ್ಲ ಏನಕ್ಕೆ? ಏನ್ ದೊರೆಸ್ವಾಮಿಯವ್ರೆ, ನೀವಾದ್ರೂ ಹೇಳಿ, ಹುಡುಗಿಗೆ ಯಾಕೆ ಈಗಲೇ ಅಷ್ಟು ಕಷ್ಟ? ಬೆಳೀತಾ ಇರೋ ಹುಡುಗಿ ಅಲ್ವಾ, ಅದಕ್ಕೆ ಅವಳಮ್ಮ ಅಡುಗೆ ಕೆಲಸ ಹೇಳ್ಕೊಡ್ತಾ ಇದ್ದಾಳೆ. ನೀವು ಬಂದ ಕೆಲಸ ಆಗಿ ಹೋಯ್ತಲ್ಲ, ನೀವು ಇನ್ನು ಹೊರಡಿ. ದೊರೆಸ್ವಾಮಿಗೆ ಒಂದು ಕಡೆ ಕೋಪ, ಇನ್ನೊಂದು ಕಡೆ ಮೇಘಮಾಲೆಯನ್ನು ನೋಡಿ ದುಃಖವಾಗುತ್ತದೆ. ಕೋಪದಿಂದ ಪದ್ಮಳ ಹತ್ತಿರ ಹೋಗುತ್ತಾನೆ. ಪದ್ಮಾ, ಪದ್ಮಾ, ಹುಡುಗಿ ಕೈಗೆ ಎಷ್ಟು ಗಾಯವಾಗಿದೆ ನೋಡಿದ್ಯಾ? ಅಷ್ಟೆಲ್ಲ ಕೆಲಸ ಯಾಕೆ ಮಾಡಿಸ್ತಿದೀಯಾ? ಇಲ್ ನೋಡಿ, ಅಡ್ಗೆ ಕೆಲಸ ಎಂದ ಮೇಲೆ ತಮಾಷೆ ವಿಷಯ ಅಲ್ಲ. ನಾವು ಕೆಲಸ ಕಲ್ತುಕೊಳ್ಳುವಾಗ ಇದಕ್ಕಿಂತ ಹೆಚ್ಚು ಗಾಯಗಳಾಗಿದ್ವು. ನಾನು ಏನ್ ಮಾಡಿದ್ರು ಮೇಘಮಾಲಳ ಒಳ್ಳೇದಕ್ಕಾಗಿಯೇ ಮಾಡ್ತಾ ಇದ್ದೀನಿ. ನನ್ನನ್ನ ನಂಬಿ. ಪದ್ಮಳಿಗೆ ಏನು ಅನ್ನಲಾರದೆ ದೊರೆಸ್ವಾಮಿ ಹೊಲದ ಹತ್ತಿರ ಹೋಗುತ್ತಾನೆ. ಅವನು ಹೋದ ಸ್ವಲ್ಪ ಹೊತ್ತಿಗೆ ಪದ್ಮ ತನ್ನ ರೂಮಿಗೆ ಮೇಘಮಾಲನ್ನು ಕರೆಸಿ ಕಾಲು ತಿಕ್ಕಿಸಿಕೊಳ್ಳುತ್ತಾಳೆ. ಏನೋ ದಿನದಿನಕ್ಕೆ ಒಂದೇ ನೋವು. ನೀನು ಕಾಲ್ ತಿಕ್ತಾ ಇದ್ರೆ ಆ ನೋವುಗಳೆಲ್ಲ ಮಠಾಮಾಯವಾಗುತ್ತೆ. ಮೇಘಮಾಲ ಪದ್ಮಳ ಕಾಲು ತಿಕ್ಕುತ್ತಿರುವಾಗ ಅಲ್ಲಿ ರಮ್ಯಾ ಬರುತ್ತಾಳೆ. ಅಮ್ಮ, ನನ್ಗೆ ಪಕೋಡ ತಿನ್ಬೇಕು ಅಂತಿದೆ, ತಕ್ಷಣ ಮಾಡಿಕೊಡು. ಓ ಅಷ್ಟೇನಾ? ನನ್ ಮಗಳು ಏನ್ ಬೇಕು ಅಂತ ಕೇಳಿದ್ರು ನಾನು ಚಿಟಿಕೆಯಲ್ಲಿ ಮಾಡ್ಕೊಡ್ತಿದ್ದೀನಿ. ಇಲ್ಲಿ ನೋಡು ಮೇಘ, ಬೇಗ ಹೋಗಿ ಬಿಸಿ ಬಿಸಿ ಪಕೋಡ ಮಾಡಿ ತಗೊಂಡ್ ಬಾ. ಹೋಗು, ತಡ ಮಾಡ್ದೆ. ಅಲ್ಲದೆ ಮಾಡುವಾಗ ರುಚಿ ಹೇಗಿರುತ್ತೆ ಅಂತ ಅಲ್ಲಿಯೇ ತಿಂದೆ ಅನ್ಕೋ, ನಿನಗೆ ಅಲ್ಲೇ ಬರೆ ಹಾಕ್ತೀನಿ. ಪದ್ಮ ಅಂದ ಮಾತಿಗೆ ಮೇಘಮಾಲ ದುಃಖದಿಂದ ಅಡಿಗೆ ಮನೆಗೆ ಸೇರಿಕೊಳ್ಳುತ್ತಾಳೆ. ಬಿಸಿ ಬಿಸಿ ಪಕೋಡ ಮಾಡಿ ತರುತ್ತಾಳೆ. ತಗೋ ಚಿಕ್ಕಮ್ಮ ಪಕೋಡ. ಇಷ್ಟು ತಡ ಆಯ್ತೇಕೆ? ನೀನೇನಾದ್ರೂ ತಿಂದ್ಯಾ? ಅಯ್ಯೋ, ನಾನು ತಿನ್ಲಿಲ್ಲ ಚಿಕ್ಕಮ್ಮ. ಮೇಘಮಾಲ ಹಾಗೆ ಮಾತನಾಡುತ್ತಾ ಇರುವಾಗ ಪದ್ಮ ಕೆನ್ನೆಯ ಮೇಲೆ ಒಂದು ಹೊಡೆದಳು. ಸುಮ್ಮನೆ ಬಂದಿದೆ ಅಂತ ಹೊಟ್ಟೆಲಿ ಹಾಕೊಳ್ಬೇಕು ಅಂತ ಅಂದ್ಕೋಬೇಡ. ಇದೆಲ್ಲ ನಿನ್ನ ಸೊತ್ತು ಅನ್ಕೋತಿದ್ಯಾ ಏನೋ? ನನ್ನ ಅನುಮತಿ ಇಲ್ಲದೆ ಏನಾದ್ರೂ ತಿಂದೆ ಅಂದ್ರೆ ನಿನ್ನ ಅಂತ್ಯ ನೋಡ್ತೀನಿ. ನಿನ್ನ ಮನೆಯಿಂದ ಕಳಿಸ್ತೀನಿ. ಅಯ್ಯೋ, ಅಂತ ಕೆಲ್ಸ ಏನು ಬೇಡ ಚಿಕ್ಕಮ್ಮ. ನೀನ್ ಹೇಳೋವರೆಗೂ ನಾನು ಏನೂ ತಿನ್ನೋದಿಲ್ಲ. ಮೇಘಮಾಲ ಅಳುತ್ತಿರುವಾಗ ಪದ್ಮ ರಮ್ಯ ಇಬ್ಬರು ಸಂತೋಷವಾಗಿ ಪಕೋಡ ತಿನ್ನುತ್ತಾರೆ. ಎಲ್ಲವನ್ನು ಅವರಿಬ್ಬರೇ ತಿನ್ನುತ್ತಾರೆ. ಒಂದು ಕಡೆ ಪದ್ಮಳ ಕಾಲು ತಿಕ್ಕುತ್ತಾ ಮೇಘಮಾಲೆ ಅಳುತ್ತಿದ್ದರೂ ಅವರಿಗೆ ಕರುಣೆ ಬರುವುದಿಲ್ಲ. ಆ ರಾತ್ರಿ ಮೇಘಮಾಲೆಗೆ ಜ್ವರ ಬರುತ್ತದೆ. ಚಳಿಗೆ ನಡುಗುತ್ತಾ ಮನೆಯ ಹೊರಗಿನ ವರಾಂಡದಲ್ಲಿ ಮಲಗಿರುತ್ತಾಳೆ. ಅಷ್ಟು ಜ್ವರದಲ್ಲಿ ಕೂಡ ಪದ್ಮ ಮೇಘಮಾಲೆಯನ್ನು ಬಿಡುವುದಿಲ್ಲ. ಏನೇ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಜ್ವರ ಅಂತ ನಾಟಕ ಆಡ್ತಿದ್ಯಾ? ಹೋಗು ಹೋಗು, ಆ ಅಡಿಗೆ ಕೆಲಸ ಏನೋ ನೋಡು.
ಚಿಕ್ಕಮ್ಮ, ನನಗೆ ಬಹಳ ಸುಸ್ತಾಗ್ತಿದೆ. ರಾತ್ರಿ ಏನೂ ತಿನ್ಲಿಲ್ಲ, ಜ್ವರ ಬಂದಿದೆ. ಕಷ್ಟವಾಗ್ತಿದೆ ಚಿಕ್ಕಮ್ಮ, ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀಯಾ? ಅಯ್ಯಯ್ಯೋ, ಈ ದೊರೆಸ್ವಾಮಿ ಹೇಳಿದ ತಕ್ಷಣ ಏನಾದ್ರೂ ಇದೆಯಾ? ಜ್ವರ ಅಂತ ವೇಷ ಹಾಕಿದ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ? ಆಸ್ಪತ್ರೆ ಏನೂ ಇಲ್ಲ. ನೀನು ಬಾಯಿ ಮುಚ್ಕೊಂಡು ಹೇಳಿದ ಕೆಲಸ ಮಾಡು. ಪದ್ಮ ಹಾಗೆ ಮಾತನಾಡುತ್ತಾ ಇರುವಾಗ ದೊರೆಸ್ವಾಮಿ ಅಲ್ಲಿಗೆ ಬರುತ್ತಾನೆ. ಅದನ್ನು ನೋಡಿದ ಪದ್ಮ ಮಾತು ಬದಲಾಯಿಸುತ್ತಾಳೆ. ಅಯ್ಯೋ ತಾಯಿ, ಅಪ್ಪ ಬರ್ತಲೇ, ನಿನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಮ್ಮ, ಎದ್ದು ಸ್ವಲ್ಪ ನೀರು ಕುಡಿ. ಮೇಘಮಾಲಾ ಚಿಕ್ಕಮ್ಮ ಅನ್ನುವ ಮಾತನ್ನು ಕೇಳಿ ಆಶ್ಚರ್ಯ ಹೋಗುತ್ತಾಳೆ. ಅವಳ ಅಪ್ಪನನ್ನು ನೋಡಿ ಎಲ್ಲವೂ ಅರ್ಥವಾಗುತ್ತದೆ. ದೊರೆಸ್ವಾಮಿ ಮೇಘಮಾಲಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತಾನೆ. ಮನೆಯಲ್ಲಿ ಮಂಚದ ಮೇಲೆ ಮೇಘಮಾಲಳನ್ನು ಮಲಗಿಸುತ್ತಾರೆ, ಔಷಧಿ ಹಾಕುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಮೇಘಮಾಲಳಿಗೆ ಸ್ವಲ್ಪ ಜ್ವರ ಕಡಿಮೆಯಾಗುತ್ತದೆ. ಆ ದಿನ ಊರಿನ ಜಾತ್ರೆ ಆಗಿದ್ದರಿಂದ ಪದ್ಮ ರಮ್ಯಾ ಇಬ್ಬರು ತಯಾರಾಗುತ್ತಿರುತ್ತಾರೆ. ಮೇಘಮಾಲಳಿಗೆ ಕೂಡ ಅವರ ಹಾಗೆ ಒಡವೆ ಹಾಕಿಕೊಳ್ಳಬೇಕು ಅಂತ ಇರುತ್ತದೆ. ಪದ್ಮ ತನ್ನ ಮೇಲೆ ಸ್ವಲ್ಪ ಏನಾದರೂ ಕರುಣೆ ತೋರುತ್ತಾಳೆ ಏನೋ ಎಂದು ಇರಲಾರದೆ ಕೇಳುತ್ತಾಳೆ. ಚಿಕ್ಕಮ್ಮ, ನಾನು ಕೂಡ ಇಂತಹ ಒಡವೆ ಹಾಕೋಬೇಕು ಅಂತಿದೆ. ಈ ದಿನ ನಾನು ಕೂಡ ಹಾಕೊಳ್ಳಾ? ಏನೇ ಆ ಮಾತುಗಳು? ಇದೆಲ್ಲ ನಿನ್ನ ಅಪ್ಪನ ಸೊತ್ತು ಅಂದ್ಕೋತಿದ್ಯಾ? ಹೋಗು. ನಿನ್ನಮ್ಮ ಸಾಯ್ಬೇಕಾದ್ರೆ ಆ ಟ್ರಂಕ್ ಪೆಟ್ಟಿಗೆಏನೋ ನಿನ್ಗೆ ಕೊಟ್ಟು ಹೋಗಿದ್ದಾಳೆ. ನಿನ್ನ ರೂಮಲ್ಲಿ ಆ ಮೂಲೆನಲ್ಲಿದೆ. ಮೇಘಮಾಲೆ ತನ್ನ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಒಂದು ಟ್ರಂಕ್ ಪೆಟ್ಟಿಗೆ ಇರುವುದನ್ನು ನೋಡುತ್ತಾಳೆ. ಆ ಪೆಟ್ಟಿಗೆ ತೆಗೆಯುತ್ತಲೇ ಅವಳಿಗೆ ಅವಳ ಅಮ್ಮನ ಮಾತುಗಳು ಕೇಳಿಸುತ್ತದೆ. ಚಿಕ್ಕ ಮಗು, ನಾನು ನಿನಗೆ ಏನು ಕೊಡಲಾರದೆ ಹೋಗ್ತಾ ಇದ್ದೀನಿ. ಈ ಪೆಟ್ಟಿಗೆಯಲ್ಲಿರುವ ನೆಕ್ಲೆಸ್ ಹಾಕಿಕೋ. ನೀನು ಕೋರಿಕೊಂಡದ್ದೆಲ್ಲ ನಡೆಯುತ್ತೆ. ಅಷ್ಟೇ ಅಲ್ಲ, ಇದು ನಿನ್ನ ಹತ್ತಿರದಲ್ಲಿ ಇರುವವರೆಗೂ ಯಾರು ನಿನ್ನನ್ನ ಏನೂ ಮಾಡಲಾರರು. ಮೇಘಮಾಲಾ ತನ್ನ ತಾಯಿ ಹೇಳಿದ ಹಾಗೆ ಮಾಯಾ ನೆಕ್ಲೆಸ್ ಹಾಕಿಕೊಳ್ಳುತ್ತಾಳೆ. ಇಷ್ಟರಲ್ಲಿ ಅವಳನ್ನು ತಾಯಿ ಪದ್ಮ ಕರೆಯುತ್ತಾಳೆ. ಏನೇ, ಮೈಯಲ್ಲಿ ಕೊಬ್ಬು ಹೆಚ್ಚಾಗಿದೆಯಾ? ಟೈಮ್ ಆಗ್ತಾ ಇದ್ರು ಯಾಕೆ ಅಡುಗೆ ಮನೆಗೆ ಹೋಗ್ತಾ ಇಲ್ಲ? ಇನ್ನು 1/4 ಗಂಟೆಯಲ್ಲಿ ನಾವು ಜಾತ್ರೆಗೆ ಹೋಗ್ಬೇಕು. ಬೇಗನೆ ಹೋಗಿ ಅಡುಗೆ ಮಾಡು. ಚಿಕ್ಕಮ್ಮನ ಮಾತಿಗೆ ಮೇಘ ಅಡುಗೆ ಮನೆಗೆ ಹೋದಳು. ಅಲ್ಲಿಗೆ ಹೋಗುತ್ತಾಳೆ. ಅಡುಗೆ ಎಲ್ಲ ರೆಡಿ ಆಗಿರುತ್ತದೆ. ಮೇಘಮಾಲಾ ಆಶ್ಚರ್ಯ ಹೋಗುತ್ತಾಳೆ. ಎಲ್ಲ ನೆಕ್ಲೆಸ್ ಮಾಯೆಯೋ ಅಂತ ಅಂದುಕೊಳ್ಳುತ್ತಾಳೆ. ಪಾತ್ರೆಗಳು ಅವಷ್ಟಕ್ಕೆ ಅವೇ ಡೈನಿಂಗ್ ಟೇಬಲ್ ಮೇಲೆ ಹೋಗುತ್ತದೆ. ಪದ್ಮ ರಮ್ಯಾ ಇಬ್ಬರು ತಿನ್ನಲಿಕ್ಕೆ ಕುಳಿತುಕೊಳ್ಳುತ್ತಾರೆ. ಪದ್ಮ ಒಂದು ತುತ್ತು ಬಾಯಲ್ಲಿ ಇಟ್ಟುಕೊಳ್ಳುತ್ತಾಳೆ. ಬಾಯಿಂದ ಹೊಗೆ ಬರಲಿಕ್ಕೆ ಶುರುವಾಗುತ್ತದೆ. ಈ ದಿನ ನಿನ್ನ ಅಡಿಗೆ ಇಷ್ಟು ರುಚಿಯಾಗಿರುತ್ತೆ, ಚೆನ್ನಾಗಿದೆಯಲ್ಲೇ? ನನಗ್ ಕೂಡ ಬಹಳ ಹಿಡಿಸಿದೆ. ಇಷ್ಟರಲ್ಲಿ ಬಾಯಿಂದ ಹೊಗೆ ಹೆಚ್ಚಾಗುತ್ತದೆ. ಸ್ವಲ್ಪ ಹೊತ್ತಿಗೆ ಪದ್ಮ ಜೋರಾಗಿ ಕೇಕೆ ಹಾಕುತ್ತಾಳೆ. ಉರಿ ಉರಿ, ನನ್ನ ಹೊಟ್ಟೆ ಉರಿದು ಹೋಗ್ತಾ ಇದೆ. ನೀರು ನೀರು, ಅಮ್ಮ ಉರಿ. ನೀರು ಕುಡಿದ ನಂತರ ಆ ಉರಿ ಇನ್ನೂ ಹೆಚ್ಚಾಗುತ್ತದೆ. ಹೊಟ್ಟೆ ಉರಿಯಿಂದ ಒದ್ದಾಡಿ ಹೋಗುತ್ತಾಳೆ. ಅಲ್ಲಿಯವರೆಗೂ ಹಾಕಿಕೊಂಡ ಮೇಕಪ್ ಎಲ್ಲ ಚೆದುರಿ ಹೋಗುತ್ತದೆ. ರೂಮಿನಲ್ಲಿ ಉರಿಗೆ ಒದ್ದಾಡುತ್ತಾ ಮಾತನಾಡಲಿಕ್ಕೆ ಕೂಡ ಬಾಯಿಲ್ಲದೆ ಬಾಯಿ ಮುಚ್ಚಿ ಹೋಗುತ್ತದೆ. ಮಾರನೇ ದಿನ ಪದ್ಮ ಸ್ವಲ್ಪ ಸುಧಾರಿಸುತ್ತಾಳೆ. ಮೇಘಮಾಲಳನ್ನು ಕರೆಯುತ್ತಾಳೆ. ಆ ಅಡಿಗೆ ಯಾಕೆ ಹಾಗಿದೆ? ತಿನ್ಲಿಕ್ಕೇನೋ ರುಚಿಯಾಗಿದ್ರು ಹೊಟ್ಟೆಲಿ ಹೋಗ್ತಲೇ ಉರಿದು ಹೋಗ್ತಾ ಇದೆ. ಓಯಮ್ಮ, ನೀನಿನ್ನು ಅಡಿಗೆ ಮಾಡಬೇಡ್ವೆ ತಾಯಿ? ನಿನಗೂ ನಿನ್ನ ಅಡಿಗೆಗೂ ಒಂದು ನಮಸ್ಕಾರ. ಸ್ವಲ್ಪ ಹೀಗೆ ಬಂದು ನನ್ನ ಕಾಲು ತಿಕ್ಕು. ಮೇಘಮಾಲಾ ಹಾಗೆ ಕಾಲು ತಿಕ್ಕುತ್ತಿರುವಾಗ ಪದ್ಮಳಿಗೆ ಕಾಲು ನೋವು ಇನ್ನೂ ಸ್ವಲ್ಪ ಹೆಚ್ಚಾಗುತ್ತದೆ. ಹಾಗೆ ಸ್ವಲ್ಪ ಹೊತ್ತಿಗೆ ಕಾಲಿನಿಂದ ರಕ್ತ ಬರುತ್ತದೆ. ಪದ್ಮ ನೋವು ಸಹಿಸಲಾರದೆ ಹೋಗುತ್ತಾಳೆ. ಅಮ್ಮ, ರಕ್ತ ರಕ್ತ, ಕಾಲಿನಿಂದ ರಕ್ತ ಬರ್ತಾ ಇದೆಯೇ? ಯಾಕೋ ತಿಳಿತಿಲ್ವೇ? ಎಲೆ ಮೇಘ, ಬೇಗ ಹೋಗಿ ನಿಮ್ಮ ತಂದೆನ ಕರ್ಕೊಂಡು ಬಾರೆ, ಆಸ್ಪತ್ರೆಗೆ ಹೋಗ್ಬೇಕು. ಅಮ್ಮ, ಓ ದೇವ್ರೆ, ನನ್ನನ್ನು ಕಾಪಾಡು ತಂದೆ, ನನ್ನ ತಂದೆ ನೋವು. ಆ ಸಾಯಂಕಾಲ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಪದ್ಮ ಸ್ವಲ್ಪ ಸಪ್ಪಗಿದ್ದಳು. ನಂತರ ಮೇಘಳಿಂದ ಅಡುಗೆ ಮಾಡಿಸಬೇಕು ಅಂತ ಅಂದುಕೊಳ್ಳುತ್ತಾಳೆ. ಆದರೆ ಮತ್ತೆ ಏನಾಗುತ್ತದೋ ಎಂದು ಭಯದಿಂದ ಮೇಘಮಾಲಳಿಗೆ ಆ ಕೆಲಸ ಹೇಳಲಿಲ್ಲ. ಅವಳಿಗೆ ಕೆಲಸ ಹೇಳ್ತಾ ಇದ್ರೆ ನನಗೇನೋ ಆಗ್ತಾ ಇದೆ, ಈ ಸಲ ನಾನೇ ಅಡುಗೆ ಮಾಡ್ತೀನಿ ಎಂದು ಅಡುಗೆ ಮನೆಗೆ ಹೋಗುತ್ತಿರುವಾಗ ಒಂದೇ ಸಲಕ್ಕೆ ಅಡುಗೆ ಮನೆಯಲ್ಲಿರುವ ಅಡುಗೆ ಪಾತ್ರೆಗಳೆಲ್ಲ ಪದ್ಮಳನ್ನು ಹೊಡೆಯುತ್ತದೆ. ಭಯದಿಂದ ಪದ್ಮ ಹೊರಗೆ ಓಡಿ ಹೋಗುತ್ತಾಳೆ. ಅರೆ ದೇವ್ರೆ, ಇದೇನು? ಇವೆಲ್ಲ ನನ್ನನ್ನ ಹೊಡಿತಾ ಇದೆ. ಅಮ್ಮ, ಮೇಘ, ರಮ್ಯಾ ಇಬ್ರು ಬನ್ನಿ ನೋಡಿಮ್ಮ, ನಾನು ಅಡುಗೆ ಮನೆಗೆ ಹೋಗ್ತಲೇ ಆ ಸಾಮಾನೆಲ್ಲ ನನಗೆ ಹೊಡಿತಾ ಇದೆ. ನೀವು ಕೂಡ ನನ್ನ ಜೊತೆಗೆ ಬನ್ರೆ ಎಂದು ಅಂದುಕೊಳ್ಳುತ್ತಾ ಅಡುಗೆ ಮನೆಗೆ ಹೋಗುತ್ತಾಳೆ. ಆಗ ಅಲ್ಲಿರುವ ಸಾಮಾನುಗಳೆಲ್ಲ ಆಕೆಯನ್ನು ಏನೂ ಮಾಡಲಿಲ್ಲ. ಪದ್ಮಳಿಗೆ ಇದೆಲ್ಲ ಆಶ್ಚರ್ಯ ತರುತ್ತದೆ. ಆ ರಾತ್ರಿ ಪದ್ಮಳಿಗೆ ನಿದ್ದೆ ಬರುವುದಿಲ್ಲ. ಆಗಲೇ ಅವಳಿಗೆ ಮೇಘಮಾಲಳ ರೂಮಿನಿಂದ ಯಾರೋ ಕರೆಯುತ್ತಿರುವ ಹಾಗೆ ಅಲ್ಲಿಗೆ ಹೋಗುತ್ತಾಳೆ. ಮೇಘಮಾಲಳ ನೆಕ್ಲೆಸ್ನಿಂದ ಕಾಂತಿ ಹೆಚ್ಚಾಗುತ್ತದೆ.
ಆ ನೆಕ್ಲೆಸ್ನಿಂದ ಮೇಘಮಾಲಳ ತಾಯಿಯ ಮಾತು ಕೇಳಿಸುತ್ತದೆ. ನೋಡು ಪದ್ಮ, ನೀನು ನನ್ನ ಮಗಳನ್ನ ಪ್ರೇಮದಿಂದ ನೋಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ. ನೀನು ನನ್ನ ಪುಟ್ಟ ಮಗಳನ್ನು ಚಿತ್ರಹಿಂಸೆ ಕೊಡ್ತಾ ಇದೀಯ. ಮೇಘಳಿಗೆ ಚಿಕ್ಕಂದಿನಲ್ಲೇ ನರಕ ತೋರಿಸ್ತಾ ಇದೀಯ. ಈ ಆಸ್ತಿಯೆಲ್ಲ ನೀನೇ ತೆಗೆದುಕೋ. ನನ್ನ ಮಗಳಿಗೆ ಮಾತ್ರ ಯಾವ ತೊಂದರೆಯೂ ಕೊಡಬೇಡ. ನೀನು ನನ್ನ ಮಗಳನ್ನು ಹೀಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ನಿನ್ನನ್ನ ಸುಮ್ಮನೆ ಬಿಡಲ್ಲ. ಈಗಲೇ ನಿನಗೆ ಯಾವ ಗತಿ ಹಿಡಿಯುತ್ತೋ ತಿಳಿದಿದೆಯಲ್ಲ. ಭಯದಿಂದ ನಾನು ಹೇಳಿದ ಹಾಗೆ ನಡೀತೀಯೋ ಇಲ್ಲ ಅಂದ್ರೆ ಅಯ್ಯೋ ಅಕ್ಕ, ನೀನು ಹೇಳಿದ ಹಾಗೆ ನಾನು ಮಾಡ್ತೀನಕ್ಕ. ನನ್ನನ್ನು ಕ್ಷಮಿಸಕ್ಕ. ಇಷ್ಟು ದಿನ ದುಡ್ಡಿನ ಆಸೆಯಿಂದ ಮೇಘಳಿಗೆ ಕಷ್ಟ ಕೊಟ್ಟೆ. ಇನ್ನು ಮೇಲೆ ಹಾಗೆ ಮಾಡೋದಿಲ್ಲ. ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನನ್ನನ್ನ ನಂಬಕ್ಕ ಎಂದು ಪದ್ಮ ಹೇಳುತ್ತಲೇ ನೆಕ್ಲೆಸ್ನಿಂದ ಕಾಂತಿ ಮಾಯವಾಗುತ್ತದೆ. ಇನ್ನು ಆ ದಿನದಿಂದ ಪದ್ಮ ಮೇಘನಳನ್ನು ತನ್ನ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಳು. ಮೇಘಮಾಲಳನ್ನು ಅಂದವಾಗಿ ತಯಾರು ಮಾಡಿ ಮೂವರು ಜಾತ್ರೆಗೆ ಹೋಗುತ್ತಾರೆ. ಅದನ್ನು ನೋಡಿ ದೊರೆಸ್ವಾಮಿ ಕೂಡ ಸಂತೋಷಿಸುತ್ತಾನೆ.